ಓಂ ಶಾಂತಿ. ಡೇಟ್ ಆಗಿದೆ 24/10/1971. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ನಜರ್ ಸೆ ನಿಹಾಲ್ ಕರ್ನೆ ಕಿ ವಿಧಿ. ನಜರ್ ಸೆ ನಿಹಾಲ್ ಕರ್ನೆ ಕಿ ವಿಧಿ. ದೃಷ್ಟಿಯಿಂದ ನಿಹಾಲ್ ಮಾಡ್ತಕ್ಕಂಥ ವಿಧಿ ಏನು? अपने स्वरूप, स्वदेश, स्वधर्म, श्रेष्ठ कर्म, श्रेष्ठ स्थिति में रहते हुए चलते हो. बाबा ಕೇಳ್ತಾರೆ, ತಮ್ಮ ಸ್ವರೂಪ, ಆತ್ಮ, ಸ್ವದೇಶ, ಪರಮಧಾಮ, ಸ್ವಧರ್ಮ, ಪವಿತ್ರತಾ, ಶಾಂತಿ, ಶ್ರೇಷ್ಠ ಕರ್ಮ, ಪರಮಾತ್ಮನ ನೆನಪಿನಲ್ಲಿ ಕರ್ಮ ಮಾಡೋದು, ಶ್ರೇಷ್ಠ ಸ್ಥಿತಿನಲ್ಲಿ ನಡೀತೀರಾ ಅಂತ ಕೇಳ್ತಾರೆ ಬಾಬಾ. क्योंकि वर्तमान समय इसी स्वस्थिति की स्थिति से ही सर्व परिस्थितियों को पार कर सकेंगे, अर्थात पास विद ऑनर बन सकेंगे. ಯಾಕೆ ಹೇಳ್ತಾರೆ ಬಾಬಾ ಅಂತಂದರೆ, ವರ್ತಮಾನ ಸಮಯ ಈ ಸ್ವಸ್ಥಿತಿಯಿಂದನೇ ಸ್ಥಿತಿಯನ್ನು ಸರ್ವ ಪರಿಸ್ಥಿತಿಗಳಿಂದ ಪಾರ್ ಮಾಡ್ತಕ್ಕಂಥದ್ದು. ಅದರ ಅರ್ಥ ಪಾಸ್ ವಿತ್ ಆನರ್ ಆಗುವುದು ಅಂತ ಹೇಳ್ತಾರೆ ಬಾಬಾ. सिर्फ एक स्व शब्द की ಬಾಬಾ ಹೇಳ್ತಾರೆ, ಸ್ವಸ್ಥಿತಿಯಿಂದನೇ, ಸ್ವರೂಪದಿಂದ, ಸ್ವದೇಶದಲ್ಲಿರೋದ್ರಿಂದ, ಸ್ವಧರ್ಮದಲ್ಲಿರೋದ್ರಿಂದ ಪರಿಸ್ಥಿತಿಗಳಿಂದ ಪಾರಾಗ್ಬೋದು ಅಂತ ಹೇಳ್ತಾರೆ ಬಾಬಾ. ಸಿರ್ಫ್ ಏಕ್ ಸ್ವ ಶಬ್ದ ಭಿ ಯಾದ್ ರಹೆ ತೋ ಸ್ವಸ್ವರೂಪ್, ಸ್ವಧರ್ಮ, ಸ್ವದೇಶ ಆಟೋಮೆಟಿಕಲಿ ಯಾದ್ रहेगा. ಬಾಬಾ ಹೇಳ್ತಾರೆ, ಕೇವಲ ಸ್ವ ಅನ್ನೋ ಶಬ್ದ ಒಂದು ನೆನಪಿದ್ರೆ ಸ್ವಸ್ವರೂಪದಲ್ಲಿ, ಸ್ವಸ್ವರೂಪ ಅಂದರೆ ನಂದೇ ಸ್ವರೂಪದಲ್ಲಿ ಸ್ಥಿತ ಆಗೋದು, ನನ್ನ ಧರ್ಮದಲ್ಲೇ ಸ್ಥಿತ ಆಗೋದು, ನನ್ನ ದೇಶ, ಸ್ವದೇಶ ಅಂದರೆ ನನ್ನ ದೇಶ, ಸ್ವ ಅಂದರೆ ನಂದು. ನಂದು ಅಂದರೆ ಏನಿದು? ಇಲ್ಲಿ ನಂದು ಅನ್ನೋದೇನು? ಇಲ್ಲಿ ನಂದೇನೂ ಇಲ್ಲ. ನಂದು ಅನ್ನೋದೇನು? ನನ್ನ ಆತ್ಮ, ನನ್ನ ಧರ್ಮ ಶಾಂತ, ನನ್ನ ಧರ್ಮ ಪವಿತ್ರ, ನನ್ನ ದೇಶ ಪರಮಧಾಮ. ಇದು ನೆನಪಾಗ್ಬಿಡ್ತದೆ ಯಾವಾಗ? ಸ್ವ ಸ್ವ ಅಂದರೆ ನಾನು ಆತ್ಮ ಅಂತ ನೆನಪಾದರೆ ಆಟೋಮೆಟಿಕ್ ಆಗಲಿ ಅವೆಲ್ಲ ನೆನಪಾಗ್ತವೆ. ತೋ ಕ್ಯಾ ಏಕ್ ಸ್ವ ಶಬ್ದ ಯಾದ್ ನಹಿ ರಹ ಸಕ್ತಾ? ನಾನು ನಿಮಗೇನು ನೆನಪಾಡಂತ ಹೇಳತ್ತಿಲ್ಲ. ಇಷ್ಟು ಜ್ಞಾನ ನೆನಪಾಡು, ಹಂಗೆ ಮಾಡು, ಹಿಂಗೆ ಮಾಡು. ಕೇವಲ ಸ್ವ ಅನ್ನೋ ಶಬ್ದ ನೆನಪಾಡ್ಕೊಳ್ಳಿ. ಇದು ಕಷ್ಟ ನಿಮಗೆ. तो क्या एक स्व शब्द याद नहीं रह सकता? सभी आत्माओं को आवश्यकता है स्वस्वरूप और स्वधर्म में स्थित कराते स्वदेशी बनाने की. ಬಾಬಾ ಹೇಳ್ತಾರೆ, ಎಲ್ಲ ಆತ್ಮಗಳಿಗೂ ಸದ್ಯಕ್ಕೆ ಅವಶ್ಯವಾಗಿರೋದೇನು? ಅವರವರ ಸ್ವರೂಪದಲ್ಲಿ ಇರುವ ಹಾಗೆ ಮಾಡುವಂಥದ್ದು, ಸ್ವಧರ್ಮದಲ್ಲಿ ಸ್ಥಿತ ಆಗುವಂತೆ ಮಾಡುವುದು. ಸ್ವದೇಶಿ ಹೊರಗಡೆ ನಡೆದಿದೆಯಲ್ಲ, ಸ್ವದೇಶಿ ವಸ್ತುಗಳನ್ನು ಖರೀದಿ ಮಾಡಿರಿ, ಪರದೇಶದ ವಸ್ತುಗಳನ್ನು ಖರೀದಿ ಮಾಡಿರಿ ಅಂತ ಅದು ಒಂದು ದೊಡ್ಡ ಅಭಿಯಾನನೇ ನಡೆದುಬಿಟ್ಟೈತಿ. ಆದ್ರೆ ಅದು ಕೂಡ ಸ್ವದೇಶ ಅಲ್ಲ ನಮ್ಮದು. ನಮ್ಮ ಸ್ವದೇಶ ಯಾವುದು? ಪರಮಧಾಮ. ಸ್ವದೇಶಿ ವಸ್ತುಗಳನ್ನೇ ಬಳಕೆ ಮಾಡಂತವ್ರು ಹೇಳ್ತಾರೆ, ಅಭಿಯಾನ ಮಾಡ್ತಾರೆ. ನಮ್ಮ ಸ್ವದೇಶದ ವಸ್ತುಗಳು ಯಾವುವು? ಶಾಂತಿ, ಪವಿತ್ರತಾ, ಸ್ವಧರ್ಮ, ಸುಖ, ಪ್ರೇಮ, ಇವೆಲ್ಲ ನಮ್ಮ ಸ್ವದೇಶದ ವಸ್ತುಗಳು. ಇವನು ಖರೀದಿ ಹೆಂಗೆ ಮಾಡೋದು? ಎಲ್ಲಿ ಸಿಗ್ತಾವೆ ಇವು ಖರೀದಿ ಮಾಡೋಕ್ಕೆ? ಅವು ಪರಮಧಾಮದೊಳಗೆ ಸಿಗ್ತಾವೆ, ಅಲ್ಲೇ ಹೋಗಬೇಕು. ಖರೀದಿ ಅಂಗಡಿಯಲ್ಲೇ ಐತೆ ನಮ್ಮದು. ಮಾಲೀಕ ಯಾರು? ಅಂಗಡಿ ಮಾಲೀಕ ಶಿವಬಾಬಾ. ಶಿವಬಾಬಾ ಕೇಳೇ ತಗೋಬೇಕಲ್ಲ ಅವೆಲ್ಲ. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. ಸ್ವದೇಶಿ ಆಗೋದು. तो जिस कर्तव्य के लिए निमित्त हो अथवा जिस कर्तव्य के लिए अवतरित हुए हो, तो क्या कोई कर्तव्य को व अपने आप को जानते हुए, मानते हुए भूल सकते हैं क्या? ಬಾಬಾ ಕೇಳ್ತಾರೆ, ನಿಮ್ಮ ಸ್ವದೇಶ ಪರಮಧಾಮ, ಇಲ್ಲಿ ಬಂದಿದ್ದೀರಿ ಅಂತಂದರೆ ಯಾತಕ್ಕಾಗಿ ಬಂದಿದ್ದೀರಾ? ಯಾವುದೋ ಒಂದು ಕರ್ತವ್ಯಕ್ಕೆ ನಿಮಿತ್ತ ಆಗಿ ಬಂದಿದ್ದೀರಾ.
ಆ ಕರ್ತವ್ಯದ ಸಲುವಾಗಿ ನೀವು ಇಲ್ಲಿ ಏನಾಗಿದ್ದೀರಾ, ಅವತರಿತ ಆಗಿದ್ದೀರಾ. ಮತ್ತು ಯಾವುದೇ ಕರ್ತವ್ಯವನ್ನು ಅಥವಾ ಅಪನೆ ಆಪ್ ಕೋ ಜಾನ್ತೆ ಹುಯೆ, ತಮ್ಮನ್ನು ತಾವು ತಿಳ್ಕೊಂಡಿದ್ದೀರಲ್ಲ, ಮಾನ್ತೆ ಹುಯೆ ಭಿ, ಒಪ್ಕೊಂಡಿದ್ದೀರಾ. ಏನು? ನಾನಾತ್ಮ ಈ ದೇಹದಲ್ಲಿ ಅವತರಿತ ಆಗಿದ್ದೀನಿ. ಈ ದೇಹದಲ್ಲಿ ಅವತರಿತ ಆಗಿ ಏನು ನನ್ನ ಕರ್ತವ್ಯ ಇದೆ? ಪರಮಾತ್ಮನ ನೆನಪು ಮಾಡೋದು, ಪರಮಾತ್ಮನ ಸಂದೇಶ ಹೇಳೋದು, ಎಲ್ಲ ಆತ್ಮಗಳಿಗೂ ಪರಮಾತ್ಮನ ನೆನಪು ಮಾಡಿಸೋದು, ಅವ್ರಿಗೂ ಸ್ವಧರ್ಮದಲ್ಲಿ ಇರಿಸೋದು, ಅದೆಲ್ಲ ಅವ್ರಿಗೆ ತಿಳಿಸೋದು. ಇದು ನನ್ನ ಡ್ಯೂಟಿ. ಇದು ನೆನಪದೇ ಇಲ್ಲ, ಅದನ್ನು ಮಾನ್ಯ ಮಾಡಿದ್ದೀರಲ್ಲ, ಮರಿತೀರೇನು ಅಂತ ಕೇಳ್ತಾರೆ ಬಾಬಾ. आज कोई लौकिक कर्तव्य करते हुए अपने कर्तव्य को भूलते हैं. ತಾವು ಯಾವುದೇ ಲೌಕಿಕ ಕರ್ತವ್ಯ ಮಾಡ್ತಾ ತಮ್ಮ ಕರ್ತವ್ಯನ ಮರಿತೀರೇನು? डॉक्टर अपने डॉक्टर के कर्तव्य को चलते फिरते खाते पीते अनेक कार्य करते हुए यह भूल जाता है क्या कि मेरा कर्तव्य डॉक्टरी का है. ಯಾರು ಡಾಕ್ಟರ್ ವೃತ್ತಿ ಇರುವಂಥವರು ಅವರು ಕೂಡ ಹೋಗ್ತಾ ಬರ್ತಾ ಕುಡಿತಾ ತಿಂತಾ ಮಲ್ಕೊಳ್ತಾ ಇದನ್ನು ಮರಿತಾರೇನು? ನಾನು ಡಾಕ್ಟರ್ ಇದ್ದೀನಿ ಅನ್ನೋದು ಮರಿತಾರೇನು? ಮರಂಗಿಲ್ಲಲ್ಲ. ತುಮ್ ಕೌನ್ ಹೋ? ನೀವೇನು? ಬ್ರಾಹ್ಮಣ. ನೀವೇನು? ಬ್ರಾಹ್ಮಣ, ब्राह्मणी. जिनों का जन्म और कर्म यही है कि सर्वात्माओं को स्वस्वरूप स्वधर्म की स्थिति में स्थित कराना. तो क्या ब्राह्मणों को व ब्रह्मा कुमार कुमारियों को यह अपना कर्तव्य भूल सकता है? ನಮ್ಮದೇನು, ನಾವೇನಾಗಿದ್ದೀವಿ? ಬ್ರಾಹ್ಮಣರು. ಬ್ರಾಹ್ಮಣರ ಏನು ಜನ್ಮ ಆಗಿದೆಯೋ ಮತ್ತು ಅವ್ರ ಕರ್ಮ ಏನು, ಬ್ರಾಹ್ಮಣರ ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಿದ ಮೇಲೆ ಅವ್ರ ಕರ್ತವ್ಯ ಏನಾಗಿರ್ತದೆ? ನಾವೆಲ್ಲ ಬ್ರಾಹ್ಮಣರಲ್ಲ, ನಮ್ಮ ಕರ್ತವ್ಯ ಏನು? ಎಲ್ಲ ಆತ್ಮಗಳಿಗೆ ಸ್ವಸ್ವರೂಪದಲ್ಲಿ ಸ್ವಧರ್ಮದಲ್ಲಿ ಸ್ಥಿತ ಆಗುವ ಹಾಗೆ ಮಾಡುವಂಥದ್ದು. ಇದು ಮರಿತೀರೇನು? दूसरी बात, जब कोई वस्तु सदाकाल साथ सम्मुख रहती है वह कभी भूल सकती है. ಯಾವ ವಸ್ತು ಯಾವಾಗಲೂ ನಮ್ಮ ಜೊತೆ ನಮ್ಮ ಎದುರುಗಡೆ ಇರ್ತದೋ ಆ ವಸ್ತುವನ್ನು ಮರಿತೀರೇನು? अति समीप से समीप और सदा साथ रहने वाली चीज़ कौन सी है? ಬಹಳಷ್ಟು ಸಮೀಪ, ಅತಿ ಸಮೀಪ, ಯಾವಾಗಲೂ ನಮ್ಮ ಜೊತೆ ಇರ್ತಕ್ಕಂಥ ವಸ್ತು ಯಾವುದು ಅಂತ ಕೇಳ್ತಾರೆ ಬಾಬಾ. आत्मा के सदा समीप और सदा साथ रहने वाली वस्तु कौन सी है? ಆತ್ಮನಿಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ವಸ್ತು ಯಾವುದು? ಶರೀರ ವಾ ದೇಹ. ಆತ್ಮನಿಗೆ ಸಮೀಪ ಇರೋದು ದೇಹನೇ ಅಲ್ಲ. ಬಾಬಾ ಹೇಳ್ತಾರೆ, यह सदैव साथ होने कारण निरंतर याद रहती है ना. ನನ್ನ ಜೊತೆ ಯಾವಾಗಲೂ ನಾನು ಆತ್ಮನ ಜೊತೆ ಯಾವಾಗಲೂ ಇರುವಂಥವ್ರು ಯಾರೋ? ದೇಹ. ಇದನ್ನು ಮರ್ತೀವೇನು? ನನಗಿಂತ ಇದನ್ನೇ ಜಾಸ್ತಿ ನೆನಪು ಮಾಡ್ತೀವಿ ನಾವು. ನನ್ನ ಆತ್ಮ ಅಂತ ನೆನಪು ಮಾಡೋಕ್ಕಿಂತ ಜಾಸ್ತಿ ಯಾವುದನ್ನು ನೆನಪು ಮಾಡ್ತೀವಿ? ದೇಹ ಸಂಬಂಧಕ್ಕೆ ಇದಕ್ಕೆ ತಿನ್ನಿಸೋದು, ಉಣಿಸೋದು, ತೊಡಿಸೋದು, ಹಾಕೋದು, ಬರೀ ಇದನ್ನು ಶೃಂಗಾರ ಮಾಡೋದ್ರಲ್ಲೇ ಹೊತ್ತು ಮಡಗಿಸ್ತೀವಿ. ಅದನ್ನು ಮರಿತೀರೇನು? ಭುಲಾತೆ ಹುಯೆ ಭೀ ಭೂಲ್ತಿ ನಹಿ ಹೈ. ಮರಿಬೇಕಂದ್ರೂ ಮರೆಯೋಕ್ಕಾಗೋದಿಲ್ಲ. ऐसे ही जब आप श्रेष्ठ आत्माओं के सदा समीप और सदा साथ रहने वाला कौन है, ಹಾಗೆಯೇ ತಾವು ಆತ್ಮಗಳ ಜೊತೆಗೆ ಯಾವಾಗಲೂ ಸಮೀಪ ಇರುವಂಥವ್ರು ಯಾರು? ಬಾಪ್ ದಾದಾ ಸದಾ ಸಾಥ್ ಸದಾ ಸಮ್ಮುಖ ಹೈ. ಬಾಪ್ ದಾದಾ ಶಿವಬಾಬಾ, ಬ್ರಹ್ಮ ಬಾಬಾ ಇಬ್ಬರು ಯಾವಾಗಲೂ ಸಮೀಪ ಇರ್ತಾರಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ, जबकि देह जो साथ रहती है वह कभी भूलती नहीं. ಯಾವಾಗ ದೇಹ ನಿಮ್ಮ ಜೊತೆ ಇದೆ ಅದನ್ನು ಎಂದೂ ಕೂಡ ನೀವು ಮರೆಯೋದಿಲ್ಲ. तो बाप इतना समीप होते हुए भी क्यों भूलता है? ಬಾಬಾ ಯಾವಾಗಲೂ ಎದುರುಗಡೆ ಫೋಟೋ ಇಟ್ಕೊಂಡಿರ್ತೀವಿ, ಒಳಗಡೆ ಬಾಬಾ ಬಾಬಾ ಅಂತೀವಿ, ಮತ್ತು ಮರಿತೀರ ಯಾಕೆ ಅಂತಾರೆ ಬಾಬಾ. ಆವಾಗ ಮರಿತೀರಾ?
बहुत जन्मों से साथ रही हुई वस्तु देह व देह के संबंधी नहीं भूलते, तो जिससे सर्व खजानों की प्राप्ति होती है और सदा पास है, वह क्यों भूलना चाहिए? ಬಹಳ ಜನ್ಮಗಳಿಂದ ಜೊತೆಗೆ ಇರುವಂತಹ ವಸ್ತು ದೇಹ, ದೇಹದ ಸಂಬಂಧಗಳು ಇದೆಲ್ಲ ಮರೆಯೋದಿಲ್ಲ. ಇನ್ನು ಎಲ್ಲ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಸುವಂಥವ್ರು ಯಾರು? ಶಿವಬಾಬಾ. ಅಂಥವನ್ನ ಹೆಂಗೆ ಮರಿತೀರಾ ನೀವು? ಮರಿಬೇಕಾ? ಅದಕ್ಕೆ ಬಾಬಾ ಹೇಳ್ತಾರೆ, ಭೂಲ್ನಾ ಚಾಹಿಯೇ, ಚಢಾನೆ ವಾಲಾ ಯಾದ್ ಆನಾ ಚಾಹಿಯೇ, ವಾ ಗಿರಾನೆ ವಾಲಾ. ನಮ್ಮನ್ನು ಎತ್ತಿ ಹಿಡಿಯೋಂಥವ್ರನ್ನ ನೆನಪು ಮಾಡಬೇಕು, ಕೆಳಗೆ ಬೀಳ್ಸೋಂಥವ್ರು ನೆನಪು ಮಾಡಬೇಕು. ಎತ್ತಿ ಹಿಡಿಯೋರು ಯಾರು ನಮ್ಮನ್ನು? ಶಿವಬಾಬಾ. ಕೆಳಗೆ ಒಗೆಯೋರು ಯಾರು? ಮಾಯಾ. ಮಾಯಾ ನಮ್ಮನ್ನೇನು ಮಾಡ್ತದೆ? ಕೆಳಗೋಗಿತ್ತದೆ. ದೇಹದ ಸಂಬಂಧಿಗಳು ಕೆಳಗೋಗಿದ್ದಾರೆ, ಎಲ್ಲರೂ ಕೆಳಗೋಗಿದ್ದಾರೆ ನಮ್ಮ. ಅದಕ್ಕೆ ಹೇಳ್ತಾರೆ ಬಾಬಾ, ಏನು ನೆನಪು ಮಾಡಬೇಕು? ಅಗರ್ ठोकर लगाने वाला भूल से भी याद आएगा तो उनको हटा देंगे ना. ಬಾಬಾ ಹೇಳ್ತಾರೆ, ನಮಗೆ ಠೋಕರ್ ಕೊಡುವಂಥವ್ರು, ಠೋಕರ್ ಅಂತಂದರೆ ಹಾನಿ ಮಾಡೋಂಥವ್ರು, ಝಟ್ಕಾ ಕೊಡೋಂಥವ್ರು, ಅದನ್ನು ಹೇಳ್ತಾರೆ ಬಾಬಾ. ಭೂಲ್ ಸೇ ಭಿ ಯಾದ ಆಯೇಗ, ಮರಿಬೇಕಂದ್ರೂ ಮತ್ತೇನು ಮಾಡ್ತಾರೆ ಅವರು? ನೆನಪಾಗ್ತಾರೆ. ಮತ್ತು ಯಾರು ಎದುರುಗಡೆ ಬಂದರೂ ಮತ್ತು ಅವ್ರದ್ದೇ ನೆನಪು ಮಾಡ್ತೀವಿ. ಬಾಬಾ ಹೇಳ್ತಾರೆ, ತೋ ಉನ್ಕೋ ಹಠಾ ದೇಂಗೇನಾ. ಬಾಬಾ ಏನು ಮಾಡ್ತಾರೆ ಬಾಬಾ? ಈ ನಮ್ಗೆ ಯಾರೇ ತೊಂದರೆ ಮಾಡಿರ್ತಾರಲ್ಲ, ತೊಂದರೆ ಮಾಡಿದ ಮೇಲೆ ಠೋಕರ್ ಲಗಾನೆ ವಾಲಾ ಭೂಲ್ ಸೇ ಭಿ ಯಾದ ಆಯೇಗ, ನಮಗೆ ತೊಂದರೆ ಮಾಡೋರು ಮತ್ತೆ ಮತ್ತೆ ಏನು ಮಾಡ್ತಾರೆ? ನೆನಪಾದರೂ ಅಂದರೂ ಕೂಡ ಏನು ಮಾಡ್ತೀವಿ? ಹಠಾ ದೇಂಗೆ, ಅವರನ್ನು ನಾವೇನು ಮಾಡ್ತೀವಿ? ಸರಿಸ್ಬಿಡ್ತೀವಿ ಅಲ್ಲ. ತೋ ಚಢಾನೆ ವಾಲಾ ಕ್ಯೂ ಭೂಲ್ತಾ ಹೇ, ನಮ್ಮನ್ನು ಮೇಲೆತ್ತೋರು, ಉನ್ನತಿ ಕಡೆ ಕರ್ಕೊಂಡು ಹೋಗೋಂಥವ್ರನ್ನ ಯಾಕೆ ಮರಿತೀವಿ? जब ब्राह्मण अपने स्वस्थिति में स्वस्मृति में व श्रेष्ठ स्मृति में स्थित रहे तो अन्य आत्माओं को स्थित करा सकेंगे. ಯಾವಾಗ ಬ್ರಾಹ್ಮಣ ಆತ್ಮಗಳು ಸ್ವಸ್ಥಿತಿನಲ್ಲಿ, ಸ್ವಸ್ಮೃತಿನಲ್ಲಿ, ಶ್ರೇಷ್ಠ ಸ್ಮೃತಿನಲ್ಲಿ ಸ್ಥಿತ ಆದರೆ ನಿಮ್ಮನ್ನು ನೋಡಿ ಅನ್ಯ ಆತ್ಮಗಳು ಕೂಡ ಏನಾಗ್ತಾರೆ? ತಮ್ಮ ಸ್ಥಿತಿನಲ್ಲಿ ಸ್ಥಿತ ಆಗ್ತಾರೆ. आप सभी इस समय बाप के साथ साथ इसी कर्तव्य के लिए निमित्त हो. ಬಾಬಾ ಹೇಳ್ತಾರೆ, ತಾವೆಲ್ಲ ಈ ಸಮಯದಲ್ಲಿ ತಂದೆಯ ಜೊತೆಗೆ ಈ ಕಾರ್ಯಕ್ಕಾಗಿ ನಿಮಿತ್ತ ಆಗಿದ್ದೀರಲ್ಲ. ಯಾವ ಕಾರ್ಯಕ್ಕಾಗಿ ಅಂತ ಹೇಳಿದ್ರು ಬಾಬಾ? ಸ್ವಸ್ಥಿತಿ, ಸ್ವಧರ್ಮ, ಸ್ವದೇಶದಲ್ಲಿ ಸ್ಥಿತ ಆಗುವಂಥದ್ದು. ಹರ್ ಆತ್ಮ ಕಿ ಬಹುತ್ ಸಮಯ ಸೆ ಇಚ್ಛಾ ವ ಆಶಾ ಕೌನ್ಸಿ ರಹತಿ ಹೇ. ಪ್ರತಿಯೊಬ್ಬ ಆತ್ಮನ ಬಹಳ ಸಮಯದವರೆಗೆಯಿಂದ ಈ ಇಚ್ಛೆ ಇತ್ತು, ಆಶೆ ಇತ್ತು. ಯಾವುದು? ಎಲ್ಲ ಆತ್ಮಗಳಿಗೆ ಸದ್ಯಕ್ಕಂತೂ ಏನು ಇಚ್ಛೆ ಇದೆ? ಯಾವಾಗ ಈ ಜೀವನದಿಂದ ಮುಕ್ತಿ ಸಿಗುತ್ತೋ, ಜೀವನ ಮುಕ್ತಿ ಸಿಗ್ತದೋ ಅಂತ ಎಲ್ಲ ಆತ್ಮಗಳ ಆಶೆ ಅದೇ ಆಗಿದೆಯಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, निर्वाण व मुक्ति धाम में जाने की इच्छा अनेक आत्माओं को बहुत समय से रहती आई है. ಬಾಬಾ ಹೇಳ್ತಾರೆ, ನಿರ್ವಾಣ ಅಥವಾ ಮುಕ್ತಿಧಾಮದಲ್ಲಿ ಹೋಗ್ತಕ್ಕಂಥ ಇಚ್ಛೆ ಅನೇಕ ಆತ್ಮಗಳಿಗೆ ಬಹಳ ಸಮಯದವರೆಗೆ ಇದೆ ಅಂತ ಹೇಳ್ತಾರೆ ಬಾಬಾ. तो उन सभी आत्माओं की बहुत समय की रही हुई आशा पूरी कराने की कर्तव्य के निमित्त आप ब्राह्मण हो. ಇಡೀ ವಿಶ್ವದ ಎಲ್ಲ ಆತ್ಮಗಳ ಇಚ್ಛೆಯನ್ನು ಪೂರ್ಣ ಮಾಡುವಂಥ ಕರ್ತವ್ಯ ಯಾರದಾಗಿದೆ? ನಾವು ಆತ್ಮಗಳದಾಗಿದೆ ಅಂತ ಹೇಳ್ತಾರೆ ಬಾಬಾ. जब एक ऐसी स्थिति नहीं बनाएंगे तो यह कर्तव्य कैसे करेंगे. ಎಲ್ಲ ಸ್ಥಿತಿಗಳಲ್ಲಿ ನೀವು ಸ್ಥಿತ ಇಲ್ಲ ಅಂತಂದರೆ ಕರ್ತವ್ಯ ಹೇಗೆ ಮಾಡ್ತೀರಾ? अगर अपनी ही आश मुक्ति व जीवन मुक्ति को प्राप्त करने की अभी नहीं पूर्ण करेंगे तो दूसरों की कैसे करेंगे. ಇನ್ನು ನೀವೇ ಮುಕ್ತ ಆಗಿಲ್ಲ, ನೀವೇ ಜೀವನ್ ಮುಕ್ತಿಯಲ್ಲಿ ಇಲ್ಲ ಅಂತಂದರೆ ಬೇರೆಯವರನ್ನು ಹೆಂಗೆ ಮುಕ್ತಿ ಕೊಡ್ತೀರಾ? ಅವ್ರಿಗೆ ಹೆಂಗೆ ಜೀವನ್ ಮುಕ್ತಿ ಕೊಡ್ತೀರಾ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಮುಕ್ತಿ ವ ಜೀವನ್ ಮುಕ್ತಿ ಕಾ ವಾಸ್ತವಿಕ ಅನುಭವ ಕ್ಯಾ ಹೋತಾ ಹೈ. ಮುಕ್ತಿ ಅಥವಾ ಜೀವನ್ ಮುಕ್ತಿಯ
ವಾಸ್ತವದ ಅನುಭವ ಏನಾಗಿದೆ? ಬಾಬಾ ಹೇಳ್ತಾರೆ, ವಹ ಕ್ಯಾ ಮುಕ್ತಿ ವ ಜೀವನ್ ಮುಕ್ತಿ ಧಾಮ್ ಮೇ ಅನುಭವ ಕರೆಂಗೆ? ಬಾಬಾ ಕೇಳ್ತಾರೆ, ಜೀವನ್ ಮುಕ್ತಿ ಮುಕ್ತಿಯ ಅನುಭವವನ್ನು ಅಲ್ಲೇ ಹೋಗಿ ಮಾಡ್ತೀರೇನು? ಮುಕ್ತಿಧಾಮ ಅಂದರೆ ಪರಮಧಾಮ, ಜೀವನ್ ಮುಕ್ತಿಧಾಮ ಅಂದರೆ ಸತ್ಯಯುಗ, ಅಲ್ಲಿ ಹೋಗಿ ಅನುಭವ ಮಾಡ್ತೀರೇನು ಅಂತ ಕೇಳ್ತಾರೆ ಬಾಬಾ. मुक्ति में तो अनुभव करने से परे होंगे और जीवन मुक्ति में जीवन बंध क्या होता है वह अविद्या होने कारण जीवन मुक्ति में है, यह भी क्या अनुभव करेंगे? पापा कहते हैं ಮುಕ್ತಿನಲ್ಲಿ ಮುಕ್ತಿ ಮೇತೋ ಅನುಭವ ಕರ್ನೆ ಸೆ, ಮುಕ್ತಿಯ ಅನುಭವ ಮಾಡೋದರಿಂದ ಪರೇ ಹೊಂಗೆ ಭಿನ್ನ ಆಗ್ತೀರಾ, ಮತ್ತು ಜೀವನ್ ಮುಕ್ತಿಯ ಜೀವನ ಬಂಧದ ಕ್ಯಾ ಹೋತಾ ಹೇ, ಅದೇನಾಗ್ತದೆ? ವಹ ಅವಿದ್ಯಾ ಹೋನೆ ಕಾರಣ, ಇದ್ರ ಬಗ್ಗೆ ಜ್ಞಾನ ಇಲ್ಲದ ಕಾರಣ ಜೀವನ್ ಮುಕ್ತಿನಲ್ಲಿ ಅನುಭವ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಏನು ಅನುಭವ ಮಾಡ್ತಾರೆ? ಜ್ಞಾನ ಬೇಕಲ್ಲ. ಮುಕ್ತಿ ಅಂದರೆ ಏನು ಗೊತ್ತಾಗಬೇಕು, ಜೀವನ್ ಮುಕ್ತಿ ಅಂದರೆ ಏನು, ಹಂಗೆ ಏನಂತಂದ್ರೆ ಗೊತ್ತಾದಾಗ ಅದು ಅನುಭವ ಮಾಡೋಕ್ಕೆ ಸಾಧ್ಯ. ಅದರ ಬಗ್ಗೆ ಅಜ್ಞಾನಿ ಇದ್ದಾರೆ, ಅವಿದ್ಯಾ ಇದೆ, ಅದಕ್ಕಾಗಿ ಅದನ್ನು ಹೆಂಗೆ ಅನುಭವ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ಜೋ ಬಾಪ್ ದ್ವಾರ ಮುಕ್ತಿ ಜೀವನ್ ಮುಕ್ತಿ ಕಾ ವರ್ಷ ಪ್ರಾಪ್ತ ಹೋತಾ ಹೇ ಉಸ್ಕಾ ಅನುಭವ ತೋ ಅಭಿ ಹಿ ಕರ್ ಸಕ್ತೆ ಹೇನಾ? ಬಾಬಾ ಹೇಳ್ತಾರೆ, ಆದರೆ ತಂದೆಯ ಮುಖಾಂತರ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿ ಪ್ರಾಪ್ತಿ ಆಗ್ತದೋ ಅದರ ಅನುಭವ ಹೀಗೆ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ಹೀಗೆ ಅಂದರೆ ಸಂಗಮ ಯುಗದಲ್ಲೇ ಮಾಡ್ಕೊಳ್ಬೇಕು. ಬಾಬಾ ಹೇಳ್ತಾರೆ, ನಿರ್ವಾಣ ಅವಸ್ಥಾ ವ ಮುಕ್ತಿ ಕಿ ಸ್ಥಿತಿ ಅಭಿ ಜಾನ್ ಸಕ್ತೆ ಹೋ. ನಿರ್ವಾಣ ಅವಸ್ಥಾ ಅಂದ್ರೇನು, ಅದು ಹೀಗೆ ಗೊತ್ತಾಗ್ತದೆ, ಹೀಗೆ ಅನುಭವಕ್ಕೆ ಬರಬೇಕು ಅಂತ ಹೇಳ್ತಾರೆ ಬಾಬಾ. ತೋ ಮುಕ್ತಿ ಜೀವನ್ ಮುಕ್ತಿ ಕಾ ಅನುಭವ ಅಭಿ ಕರ್ನಾ ಹೈ, ಅಂದರೆ ಏನಾಯಿತು? ಮುಕ್ತಿ ಜೀವನ್ ಮುಕ್ತಿ ಅನುಭವ ಹೀಗೆ ಮಾಡಬೇಕು. ಹೊರಗಡೆ ಮಾತಾಡ್ತಿರ್ತೀವಿ, ಆರಾಮದಲ್ಲಿ ಹಂಗೆ ಎಲ್ಲಿ ಆರಾಮ್ರು, ಒಮ್ಮೆ ಇದಕ್ಕೆ ಹೋದ್ಮೇಲೆ ಅಂತ ಹೇಳ್ತಿರ್ತೀವಿ ನಾವು. ಹಂಗಿಲ್ಲಂತಾರೆ ಬಾಬಾ, ಇಲ್ಲೇ ಆಗ್ಬೇಕಂತಾರೆ ಬಾಬಾ. ಜೀವನದಲ್ಲೇ ಮುಕ್ತಿ ಜೀವನ್ ಮುಕ್ತಿ ಅನುಭವ ಮಾಡಬೇಕು ಅಂತಾರೆ ಬಾಬಾ. तो मुक्ति जीवन मुक्ति का अनुभव अभी करना है. जब स्वयं मुक्ति जीवन मुक्ति के अनुभवी होंगे तब ही अन्य आत्माओं को मुक्ति अर्थात अपने घर और अपने राज्य अर्थात स्वर्ग के गेट में जाने की पास दे सकेंगे. ಬಾಬಾ ಹೇಳ್ತಾರೆ, ಮೊದಲು ನೀವು ಮುಕ್ತಿ ಜೀವನ್ ಮುಕ್ತಿ ಅನುಭವ ಮಾಡಿಕೊಂಡ್ರೆ ಬೇರೆ ಆತ್ಮಗಳಿಗೂ ಕೂಡ ಅನುಭವ ಮಾಡಿಸ್ತೀರಾ. ಮುಕ್ತಿ ಜೀವನ್ ಮುಕ್ತಿ ಅಂದ್ರೇನು? ಇದೇ ಜೀವನದಲ್ಲಿ ಯಾವಾಗಲೂ ಮೊನ್ನೆ ಹೇಳಿದ್ರಲ್ಲ, ನಮ್ಮ ಕಣ್ಣಿನ ಮನಸ್ಸಿನ ಕ್ಯಾಮ್ರಾ ಯಾವಾಗಲೂ ಯಾವುದು ಫೋಟೋ ಹೊಡ್ಕೋಬೇಕಂತೆ? ಪರಮಧಾಮದ ಫೋಟೋ ಹೊಡಿತಾ ಇರಬೇಕು, ಸತ್ಯುಗದ ಫೋಟೋ ಹೊಡಿತಾ ಇರಬೇಕು, ಸ್ವದರ್ಶನ ಚಕ್ರ ಅಂತ ಹೇಳಿದ್ರು ಬಾಬಾ. ನಾವೆಲ್ಲ ಮೊಬೈಲ್ ತೊಗೊಂಡು ಫೋಟೋ ಹೊಡೋಕ್ಕೋತ ನಿಂತು ಬಿಟ್ಟಿರ್ತೀವಿ. ಒಳಗೊಂದು ಮೊಬೈಲ್ ಇದೆ, ಒಳಗೊಂದು ಕ್ಯಾಮ್ರಾ ಇದೆ. ಯಾವ ಕ್ಯಾಮ್ರಾ? ಮನಸ್ಸಿನ ಕ್ಯಾಮರಾ. ಆ ಕ್ಯಾಮ್ರಾದಲ್ಲಿ ಯಾವಾಗಲೂ ಏನು ಫೋಟೋ ತೆಗಿಬೇಕು? ಪರಮಧಾಮ, ಸತ್ಯಯುಗ, ಮೂರುಗಳನ್ನು ಮಾತ್ರ ಒಳಗಡೆ. ಅಂದ್ರೇನು? ಚಿತ್ರವೇ ಚಿತ್ರ ಬರಬೇಕು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲಿನೂ ಕೂಡ ಮುಕ್ತಿ ಜೀವನ್ ಮುಕ್ತಿಯನ್ನು ಇಲ್ಲೇ ಅನುಭವ ಮಾಡಬೇಕಾಗ್ತದೆ. ಅನುಭವ ಮಾಡಿ ಮನೆಗೆ ಹೋಗೋದು. ಮನೆ ಅಂದರೆ ಪರಮಧಾಮ, ವಾಯಾ ಪರಮಧಾಮ ರಾಜ್ಯಕ್ಕೆ ಹೋಗಬೇಕು. ರಾಜ್ಯ ಅಂದರೆ ಯಾವುದು? ಸತ್ಯಯುಗ. ಅಲ್ಲಿ ಬುದ್ಧಿನಿಂದ ಅವುಗಳನ್ನು ನೆನಪು ಮಾಡ್ತಾ ಇರಬೇಕು. ಆವಾಗ ಅವ್ರಿಗೂ ನೆನಪು ಮಾಡಿಸ್ತಾ ಇರಬೇಕು. ಸ್ವರ್ಗದ ಗೇಟ್ ಪಾಸ್ ಕೊಡಬೇಕು. ಸ್ಥೂಲದಲ್ಲಿ ಏನಾರ ದೊಡ್ಡ ದೊಡ್ಡ ಫಂಕ್ಷನ್ ಆದರೆ ಏನು ಮಾಡ್ತಾರೆ? ಎಲ್ಲರಿಗೂ ಪಾಸ್ ಕೊಡ್ತಾರಲ್ಲ, ಪಾಸ್ ಕೊಟ್ಟವ್ರಿಗೆ ಮಾತ್ರ ಒಳಗಡೆ ಹೋಗ್ಬೋದು. ಪಾಸ್ ಇಲ್ಲ ಅಂದರೆ ಅದಕ್ಕೆ ಈಗ ನಾವು ಏನು ಮಾಡಬೇಕು? ಪರಮಧಾಮ ಸತ್ಯುಗಕ್ಕೆ ಹೋಗೋಕ್ಕೆ ನಾವು ಎಲ್ಲರೂ, ಬಾಬಾ ನಮಗೆ ಟಿಕೆಟ್ ಕೊಟ್ಟಾರ, ಭಾಳಷ್ಟು ಟಿಕೆಟ್ ಕೊಟ್ಟಾರ. ಏನು ಮಾಡಂತ ಹೇಳಿದ್ದಾರೆ? ಎಲ್ಲರಿಗೂ ಪಾಸ್ ಟಿಕೆಟ್ ಕೊಡಿ ಅಂತ. ಅಂದರೆ ಏನರ್ಥ? ಮುಕ್ತಿ ಜೀವನ್ ಮುಕ್ತಿಯ ಅನುಭವ ಮಾಡಿಸಿ, ಜ್ಞಾನ ಹೇಳಿ.
तो मुक्ति जीवन मुक्ति धाम के गेट पास लेने वालों की बड़ी लंबी क्यू आप लोगों के पास लगने वाली है. ಓಡೋಡಿ ಬರ್ತಾರಂತಾರೆ ಬಾಬಾ. ಮುಕ್ತಿ ಜೀವನ್ ಮುಕ್ತಿ ಧಾಮದ ಗೇಟ್ ಪಾಸ್ ತಗೊಳ್ಳಿಕ್ಕೆ ದೊಡ್ಡ ಲೈನ್ ಹಚ್ತಾರೆ ಇನ್ಮೇಲೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅಗರ್ ಗೇಟ್ ಪಾಸ್ ದೇನೆ ಮೇ ದೇರಿ ಲಗಾಯಿ ತೋ ಸಮಯ ಟೂ ಲೇಟ್ ಹೋ ಜಾಯಿಗಾ. ಬಾಬಾ ಹೇಳ್ತಾರೆ, ಗೇಟ್ ಪಾಸನ್ನು ಕೊಡುವುದು ಲೇಟ್ ಮಾಡಿದ್ರಿ ಅಂತಂದರೆ ನಿಮಗೆ ನಾಳೆ ಕೊಡಬೇಕಂದ್ರೂ ಕೊಡೋಕ್ಕಾಗೋದಿಲ್ಲ ಅಂತಾರೆ ಬಾಬಾ. इसलिए अपने को सदा स्वस्वरूप स्वधर्म स्वदेशी समझने से, सदा इस स्थिति में स्थित रहने से ही एक सेकंड में किसी आत्मा को नज़र से निहाल कर सकेंगे. ಇದು ಇಂಪಾರ್ಟೆಂಟ್. ಹೆಂಗೆ ಹೇಳಿದ್ರಿ, ಯಾರು ನಮ್ಮ ಮಾತು ಕೇಳೋದೇ ಇಲ್ಲ, ಮನ್ಯಾಗ ಹುಡುಗರಿಗೆ ಎಷ್ಟು ಹೇಳ್ತೀವಿ ಬಾ ಅಂದ್ರೆ ಬರೋದಿಲ್ಲ ಅನ್ನೋ ಕಾರಣ ಯಾರು ಅಂತಾರೆ ಬಾಬಾ? ನಾವೇ. ನಜರ್ಸೆ ನಿಹಾಲ್ ಅಂತಾರೆ ಬಾಬಾ. ಈಗ ಹೊರಗಡೆ ಏನೇನೋ ಮಾಡ್ತಾರಂತ ನೋಡ್ರಿ, ಅವಾಗೆಲ್ಲ ಅದೇನೋ ಹಿಂಗೆ ಕೈ ಛೂ ಮಂತ್ರ ಮಾಡಿದ ತಕ್ಷಣ ಆ ಮನುಷ್ಯ ನಾಯಿ ಆಗ್ತಾನೆ, ನಾಯಿಯಾಗಿ ಅದು ನನ್ನ ಹಿಂದಿಂದೇ ಬರ್ತದೆ ಅಂತ ಹೀಗೆಲ್ಲ ಏನೇನು ಹೇಳ್ತಿದ್ರಲ್ಲ, ಅದೇನು ನಜರ್ಸೆ ನಿಹಾಲ್. ಅವ್ರು ಅದನ್ನೇನು ಮಾಡ್ತಾರೆ, ತಪ್ಪು ಇದಕ್ಕೆ ಬಳಕೆ ಮಾಡ್ಕೊತಾರೆ. ನಾವು ಹಿಂಗೆ ದೃಷ್ಟಿ ಕೊಡಬೇಕು. ಹಿಂಗೆ ದೃಷ್ಟಿ ಕೊಡಬೇಕು ಅಂದರೆ ನಮ್ಮಲ್ಲಿ ಅಷ್ಟೆಲ್ಲ ಶಕ್ತಿಗಳು ಬೇಕು. ಅಷ್ಟು ಪವರ್ಫುಲ್ ಶಕ್ತಿಗಳು ಇದ್ದು ಅಂತಂದರೆ ಹಿಂಗೆ ದೃಷ್ಟಿ ಕೊಟ್ಟ ತಕ್ಷಣ ಅವ್ರೇನು ಮಾಡಬೇಕು, ಬರಬೇಕು. ಅದಕ್ಕೆ ಫಿಲ್ಮ್ ಆ್ಯಕ್ಟರ್ ಗ್ರೇಸಿ ಸಿಂಗ್ ಅಂತ ಹೇಳಿದ್ರು ಲಗಾನ್ ಫಿಲ್ಮ್ನಲ್ಲಿ. ಅವಳಿಗೆ ಜಾನಕಿ ದಾದಿ ದೃಷ್ಟಿ ಕೊಟ್ರಂತೆ. ದೃಷ್ಟಿ ಕೊಟ್ಟ ತಕ್ಷಣ ಬೇರೆ ಎಲ್ಲೂ ಹೋಗಬೇಕೇ ಅನಿಸ್ಲಿಲ್ಲಂತವ್ರು. ನನಗೆ ಆ ದೃಷ್ಟಿ ತಗೊಂಡ ತಕ್ಷಣ ನನಗೆ ಏನಾಯಿತು ಅಂತಂದ್ರೆ ಇವರೇನನ್ನೋರು ಅಂತ ಅನಿಸ್ಬಿಟ್ಟು ಅಂತ ಹೇಳ್ತಾಳಕ್ಕೆ ತನ್ನ ಮಾತೊಳಗೆ. ಹೆಚ್ಚು ಕಡಿಮೆ ಅವಳು ಸರೆಂಡರ್ ಆಗಿದ್ದಾಳೆ ಅನಿಸತ್ತೆ. ಇದಕ್ಕೇನಂತಾರ, ದೃಷ್ಟಿಸೆ ನಿಹಾಲ್. ಅದಕ್ಕೆ ಬಾಣ ಹೊಡೆಯೋದು ಅಂತ ಹೇಳ್ತಾರೆ. ಬಾಣ ಹೊಡೆದ ಸ್ಥೂಲ ಬಾಣ ಅಲ್ಲ, ನಮ್ಮ ದೃಷ್ಟಿಯಿಂದ ಬಾಣ ಹೊಡಿಬೇಕು. ಅದಕ್ಕೆ ನಮ್ಮಲ್ಲಿ ಮೊದಲೇನು ಬೇಕು, ಅಷ್ಟು ಯೋಗದ ಪವರ್ ಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, अपने कल्याण की वृत्ति से उन्हें स्मृति दिलाते हर आत्मा को गेट पास दे सकेंगे. ಬಾಬಾ ಹೇಳ್ತಾರೆ, ಅಪನೇ ಕಲ್ಯಾಣಕ್ಕೆ ವೃತ್ತಿ ಸೆ, ಮೊದಲು ನಮ್ಮದು ಕಲ್ಯಾಣ ಮಾಡ್ಕೊಳ್ತಕ್ಕಂಥ ವೃತ್ತಿ ನಮಗಿರಬೇಕು. ಅದರಿಂದ ನೀವೇನು ಮಾಡ್ತೀರಿ, ಇನ್ನೊಬ್ಬರನ್ನೂ ಕೂಡ ಏನು ಮಾಡ್ತೀರಾ, ಇನ್ನೊಬ್ರಿಗೂ ಟಿಕೆಟ್ ಕೊಡ್ತೀರಾ ಅಂತ ಹೇಳ್ತಾರೆ ಬಾಬಾ. बेचारे तड़कती हुई आत्माएं आप श्रेष्ठ आत्माओं से सिर्फ एक सेकंड में अपने जन्म जन्म की आशा पूरी करने का दान मांगने आएगी. ಪಾಪ ಈ ಸದ್ಯಕ್ಕೆ ಹೊರಗಡೆ ಇದ್ದವರೆಲ್ಲ ಏನವರು ಪಾಪ ಒದ್ದಾಡ್ಲಿಕ್ಕತ್ತಾರೆ, ಏನೇನೇನೋ ಇದರಿಂದ ಒದ್ದಾಡ್ಲಿಕ್ಕತ್ತಾರೆ. ಅಂಥ ಆತ್ಮಗಳಿಗೆ ತಾವು ಶ್ರೇಷ್ಠ ಆತ್ಮಗಳಿಂದ ಕೇವಲ 1 ಸೆಕೆಂಡಿನಲ್ಲಿ ತಮ್ಮ ಇಡೀ ಜನ್ಮದ ಆಶೆಯನ್ನು ಪೂರ್ಣ ಮಾಡೋಕ್ಕೆ ನಿಮ್ಮಿಂದ ದಾನ ಕೇಳಕ್ಕೆ ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. ಏನು ದಾನ ಕೇಳಕ್ಕೆ ಬರ್ತಿದ್ದಾರೆ ಅವರು? 1 ಸೆಕೆಂಡಿನ ದಾನ ಕೇಳ್ತಾರೆ ಅವರು. ಏನು? ಶಕ್ತಿ. ನಿಹಾಲ್ ಅಂತಂದ್ರೇನು? ರಿಲ್ಯಾಕ್ಸ್ ಆಗೋದು. ಅಷ್ಟೆಲ್ಲ ಜಂಜಾಟದಿಂದ ಏನು ಮಾಡ್ಲಿಕ್ಕತ್ತಾರೆ, ಎಲ್ಲ ಆತ್ಮಗಳು ಒದ್ದಾಡ್ಲಿಕ್ಕತ್ತಾರೆ. ಅವ್ರಿಗೆ ನಾವೇನು ಮಾಡಬೇಕು? ಶಕ್ತಿ ಕೊಡಬೇಕು ಅಂತ ಹೇಳ್ತಾರೆ ಬಾಬಾ. ಇತನಿ ಸರ್ವಶಕ್ತಿಯ ಜಮಾ ಕಿ ಹೇ, ಅಷ್ಟೆಲ್ಲ ಶಕ್ತಿಗಳನ್ನು ಜಮಾ ಮಾಡ್ಕೊಂಡಿದ್ದೀರಾ. ಜೋ ಮಾಸ್ಟರ್ ಸರ್ವಶಕ್ತಿವಾನ್ ಬನ್ एक सेकंड की विधि से उन आत्माओं को सिद्धि प्राप्त कराओ. ಬಾಬಾ ಹೇಳ್ತಾರೆ, ಮಾಸ್ಟರ್ ಸರ್ವಶಕ್ತಿವಾನಾಗಿ 1 ಸೆಕೆಂಡಿನ ವಿಧಿಯಿಂದ ಆ ಆತ್ಮಗಳಿಗೆ ಸಿದ್ಧಿ ಪ್ರಾಪ್ತಿ ಮಾಡಿ. जब साइंस रचना की शक्ति दिन प्रतिदिन काल अर्थात समय के ऊपर विजय प्राप्त करती जा रही है. ಬಾಬಾ ಹೇಳ್ತಾರೆ, ಯಾವಾಗ ವಿಜ್ಞಾನ ರಚನಾಕಿ ಶಕ್ತಿ, ರಚನೆಯ ಶಕ್ತಿ ದಿನ ಪ್ರತಿದಿನ ಕಾಲ್ ಅರ್ಥಾತ್ ಸಮಯಕ್ಕೆ ಉಪರ್, ಸೈನ್ಸ್ ಏನು ಮಾಡ್ತಿದೆ, ಕಾಲದ ಮೇಲೆ ವಿಜಯವನ್ನು ಸಾಧಿಸ್ತಾ ಇದೆ. ಹರ್ ಕಾರ್ಯ में बहुत थोड़े समय की विधि से कार्य की सिद्धि को प्राप्त करते जा रहे हैं.
ವಿಜ್ಞಾನ ಏನು ಮಾಡ್ತಾ ಇದೆ, ಪ್ರತಿಯೊಂದು ಕಾರ್ಯದಲ್ಲಿ ಬಹಳ ಸ್ವಲ್ಪ ಸಮಯದಲ್ಲಿ ವಿಧಿಯಿಂದ ತಮ್ಮ ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಿದ್ದಾರೆ, ಅವರು ಸಿದ್ಧಿ ಪ್ರಾಪ್ತಿ ಮಾಡ್ಕೊಳ್ತಾರೆ. ಸ್ವಿಚ್ ಆನ್ ಕಿಯಾ ಅವ್ರ ಕಾರ್ಯ ಸಿದ್ಧ ಹುವ. ಒಂದು ಬಟನ್ ಹೊಡೆದ ತಕ್ಷಣ ಎಲ್ಲ ಕಾರ್ಯ ನೋಡ್ತೀವಲ್ಲ, 100 ರೊಟ್ಟಿ ಮಾಡಬೇಕಾದ್ರೆ 2-3 ತಾಸು ಬೇಕು. ಅದೇ ಮಷೀನಲ್ಲಿ ಹಾಕಿಬಿಟ್ರೆ ಮುಗೀತದಲ್ಲ, ಸ್ವಲ್ಪ ಸಮಯದಲ್ಲಿ ತಮ್ಮ ಕಾರ್ಯವನ್ನು ಸಿದ್ಧಿ ಮಾಡ್ಕೊಳ್ತಾರೆ. तो क्या मास्टर रचयिता अपने साइलेंस की शक्ति से व सर्वशक्तियों से 1 सेकंड की विधि से कोई को सिद्धि नहीं दे सकते हैं? ಸೈನ್ಸ್ನವರೇ ಅಷ್ಟೆಲ್ಲ ಮಾಡ್ತಿದ್ದಾರೆ. ನೀವು ಸೈಲೆನ್ಸ್ ಶಕ್ತಿಯಿಂದ, ಶಾಂತಿ ಶಕ್ತಿಯಿಂದ, ನೀವು ಶಕ್ತಿಯಿಂದ ತಾವು ಸರ್ವಶಕ್ತಿಗಳಿಂದ ಒಂದೇ ಸೆಕೆಂಡಿನಲ್ಲಿ ಏನು ಮಾಡಬೇಕು, ಎಲ್ಲ ಸಿದ್ಧಿಗಳನ್ನು ಮಾಡ್ಕೊಳ್ಳಿಕ್ಕಾಗೋದಿಲ್ಲೇನು. तो अब इस श्रेष्ठ सेवा की आवश्यकता है. ಈಗ ಈ ಶ್ರೇಷ್ಠ ಸೇವೆಯ ಅವಶ್ಯಕತೆ ಇದೆ. ऐसे सेवाधारी व खुदाई खिदमतगार बनो. ಇಷ್ಟು ಸೇವಾಧಾರಿ ಆಗಬೇಕು. ಖುದಾಯಿ ಖಿದಮತ್ಗಾರ್ ಅಂತಂದರೆ ಭಗವಂತನಿಗೆ ಸಹಯೋಗಿಗಳಾಗಬೇಕು. ನೈನೋಂಕಿ ಈಶ್ವರ್ಯ ಕುಮಾರಿ ಖಿದಮತ್ ಕರೆ. ಕಣ್ಣಿನಿಂದ ಏನು ಮಾಡಂತಾರೆ ಬಾಬಾ, ಸೇವೆ ಮಾಡಿ. ಬಾಯಿಯಿಂದ ಸೇವೆ ಮಾಡೋದಾಯ್ತು, ಇವಾಗ ಎದರಿಂದ ಸೇವೆ ಮಾಡೋದು, ಕಣ್ಣಿಂದ ಸೇವೆ ಮಾಡಿ. क्योंकि आत्माएं अनेक जन्मों से अनेक प्रकार के साधन करते करते थकी हुई है. ಸಾಧನ ಮಾಡಿ 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 ಎಲ್ಲರೂ ಏನಾಗ್ಬಿಟ್ಟಿದ್ದಾರೆ, ಈಗ ಸುಸ್ತಾಗಿಬಿಟ್ಟಿದ್ದಾರೆ. ಇಡೀ ವಿಶ್ವ ಏನಾಗ್ತಿದೆ, ಲೌಕಿಕ ಸಾಧನೆಯ ಹಿಂದೆ ಬಿಡ್ತಿದೆ ಅಲ್ಲ. ಅದು ಕಂಡುಹಿಡ್ದೆ, ಇದು ಕಂಡುಹಿಡ್ದೆ, ಅದನ್ನು ಮಾಡಿದೆ, ಇದನ್ನು ಮಾಡಿದೆ, ಅಷ್ಟು ಮಾರ್ಕ್ಸ್ ತೊಗೊಂಡೆ, ಇಷ್ಟು ಮಾರ್ಕ್ಸ್ ತೊಗೊಂಡೆ, PhD ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಮಾಡಿ ಮಾಡಿ ಎಲ್ಲ ಏನಾಗಿದ್ದಾವೆ, ಆತ್ಮಗಳು ಸುಸ್ತಾಗಿಬಿಟ್ಟಿದ್ದಾವೆ. ಅದಕ್ಕೆ ಅಭಿ ಸಿದ್ಧಿ ಚಾತೆ ಹೇ ನ ಕಿ ಸಾಧನ. ಈಗ ಹೆಂಗೆ ವಿಚಾರ ಮಾಡ್ಲಿಕ್ಕತ್ತಾವ ಆತ್ಮಗಳು, ನಾವು ಅವಾಗೆಲ್ಲ ಒಂದು ಸೊಲ್ಗೆ ಹಿಟ್ಟು ನನಗೆ ಬೇಕು ಅಂತಂದರೆ ಎಷ್ಟೋ ಸಮಯ ಬೀಸಬೇಕಾಗ್ತಿತ್ತು. ಈಗ ಅಂದರೆ ಆತ್ಮಗಳು ಏನು ಇಚ್ಛೆ ಪಡ್ತಾವೋ, ಬೇಗ ಆಗಬೇಕು, ಬೇಗ ಆಗಬೇಕು, ಎಲ್ಲನೂ ಬೇಗ ಆಗಬೇಕು. ಅದನ್ನು ಹೇಳ್ತಾರೆ ಬಾಬಾ. ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ, ಅಭಿ ಸಿದ್ಧಿ ಚಾತೆ ಹೇ ನ ಕಿ ಸಾಧನ. ಅವ್ರಿಗೆ ಸಾಧನ ಮಾಡೋದು ಒಳ್ಳೆ ಆಗ್ಬಿಟ್ಟೈತೆ, ಸಿದ್ಧಿ ಬೇಕು. ಅಭ್ಯಾಸ ಮಾಡೋದು ಬೇಡ, ರ್ಯಾಂಕ್ ಬೇಕು. ಹಂಗೆ ಆತ್ಮಗಳು ಏನು ಮಾಡ್ತಿದ್ದಾವೆ, ಇಚ್ಛೆ ಮಾಡ್ತಿದ್ದಾವೆ. ತೋ ಸಿದ್ಧಿ ಅರ್ಥಾತ್ ಸದ್ಗತಿ. ಇಲ್ಲಿ ಸಿದ್ಧಿ ಅಂತಂದ್ರೇನು, ಸದ್ಗತಿ. तो ऐसे तड़पती हुई थकी हुई आत्माओं व प्यासी आत्माओं की प्यास आप श्रेष्ठ आत्माओं के सिवाय कौन बुझाएंगे व सिद्धि को प्राप्त कराएंगे. ಯೋಗ ಮಾಡೋದು ಬೇಡ, ಮುರಳಿ ಕೇಳೋದು ಬೇಡ, ಏನೂ ಬೇಡ. ಅವ್ರಿಗೊಮ್ಮೆ ಶಾಂತಿ ಸಿಕ್ಬಿಡ್ಬೇಕು, ಒಮ್ಮೆ ನಂಬರ್ 1 ಆತ್ಮ ಆಗಬೇಕು. ಹಂಗೆ ಆಸೆ ಇಟ್ಕೊಂಡು ಬರ್ತಾವೆ ಇನ್ಮೇಲೆ ಆತ್ಮಗಳು. ಅವುಗಳಿಗೆ ನೀವೇನು ಮಾಡಬೇಕಾಗ್ತದೆ, ಆ ಪ್ಯಾಸ್, ಆ ಹಂಬಲವನ್ನು ನೀವು ಅಳಿಸ್ಬೇಕು, ಮಾಡಬೇಕು ಅಂತಾರೆ ಬಾಬಾ. ಆಪ್ಕೆ ಸಿವಾಯ್ ಅವ್ರ ಕೊಯ್ ಆತ್ಮ ಕರ್ ಸಕೇಗಿ. ನಿಮ್ಮನ್ನು ಬಿಟ್ಟರೆ ಇದು ಯಾರಿಗೂ ಮಾಡೋಕ್ಕೆ ಆಗೋದಿಲ್ಲ. ಅನೇಕ ಬಾರ್ ಕಿಯಾ ಹುವಾ ಪುನಃ ಶ್ರೇಷ್ಠ ಕರ್ತವ್ಯ ಯಾದ್ ಆತಾ ಹೇ. ಇದು ಒಂದೇ ಸಲ ಮಾಡಿಲ್ಲ ನೀವು, ಕಲ್ಪದಲ್ಲಿನೂ ಇದನ್ನು ಮಾಡಿದ್ದೀರಾ, ಅದು ನೆನಪಾಗ್ತದೇನು. जितना जितना श्रेष्ठ स्थिति बनाते जाएंगे उतना आत्माओं की पुकार के आलाप आप आत्माओं को, शक्तियों को आह्वान करने के आलाप तड़पती हुई आत्माओं के अनाथ मुखड़े, थकी हुई आत्माओं की सूरतें दिखाई देंगी. ನೋಡ್ರಿ ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ನಿಮ್ಮ ಸ್ಥಿತಿಯನ್ನು ಶ್ರೇಷ್ಠ ಮಾಡ್ಕೊಳ್ತಾ ಹೋಗ್ತೀರಾ, ಇಡೀ ವಿಶ್ವದಲ್ಲಿರ್ತಕ್ಕಂಥ ಆತ್ಮಗಳ ಕರೆಯ ಆಲಾಪ ಅಂದರೆ ಚೀರಾಟ, ಹೇ ಭಗವಂತ ಹೀಗೆಲ್ಲ ಅಂತಿರ್ತಾರಲ್ಲ, ಅದು ನಿಮಗೇನಾಗ್ತದೆ, ಕೇಳಿಸ್ತದೆ. ಆಪ್ ಆತ್ಮಾವಂಕೋ ಶಕ್ತಿಯಂಕೋ ಆಹ್ವಾನ ಕರ್ನೇಕೆ ಆಲಾಪ. ನಿಮ್ಮನ್ನೇನು ಮಾಡ್ತಿದ್ದಾರೆ, ಬಾ ಎಲ್ಲಿದೆಯಾ, ಬಾ ನನ್ನ ಕಷ್ಟವನ್ನು ದೂರ ಮಾಡು, ಮಲ್ಕೊಂಡೇನು, ನಿದ್ದೆ ಮಾಡತ್ತೀನೋ, ನನಗೆ ಎಷ್ಟು ಕಷ್ಟ ಆಗ್ಲಿಕ್ಕತ್ತದ ಅಂತ ಕರೀತಾರಲ್ಲ, ನಾವು ಮಾಡಿದ್ದೀವಿ ಹಿಂದೆ. ಹಂಗೆ ಬಾಬಾ ಹೇಳ್ತಾರೆ, ಆ ಮುಖ ನಿಮಗೆ ಕಾಣಿಸ್ಲಿಕ್ಕತ್ತಿಲ್ಲೇನು, ಸ್ಥಿತಿ ಹೆಚ್ಚಾದಂಗೆ ನಿಮಗೆ ಮುಖಗಳು ಎದುರಿಗೆ ಬರ್ತಾವೆ ಅಂತ ಹೇಳ್ತಾರೆ ಬಾಬಾ.
जैसे आदि स्थापना के कार्य में साकार बाप के अनुभव का ಎಕ್ಸಾಂಪಲ್ देखा. ಮೊದಲು ಸ್ಥಾಪನೆ ಮಾಡುವ ಕಾರ್ಯದಲ್ಲಿ ಸಾಕಾರ ತಂದೆ ಈ ಅನುಭವ ಮಾಡ್ತಾ ಇದ್ರು ಬ್ರಹ್ಮ ಬಾಬಾ. आत्माओं की सेवा के सिवाय रुक सके, सिवाय सेवा के कुछ और दिखाई देता था. ಬ್ರಹ್ಮ ಬಾಬಾಗೇನು ಕಾಣಿಸ್ತಿತ್ತು? ಏನೂ ಕಾಣಿಸ್ತಿದ್ದಿಲ್ಲ. ಮಕ್ಕಳ ಆಲಾಪ ಕೇಳಿಸ್ತಿತ್ತು, ಸೇವೆ ಮಾಡಬೇಕನ್ನಿಸ್ತಿತ್ತು. ಇದಿಷ್ಟೇ ಅವ್ರ ಬುದ್ಧಿನಲ್ಲಿ ಇರ್ತಿತ್ತು. ಮತ್ತೇನಲ್ಲಿ ಕಾಣಿಸ್ತಿತ್ತೇನು? ऐसे ही आत्माओं को सिद्धि प्राप्त कराने की लगन में मगन बनो. ಅವ್ರ ಥರನೇ, ಬ್ರಹ್ಮ ಬಾಬಾ ಥರನೇ ತಾವು ಆತ್ಮಗಳು ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳೋದ್ರಲ್ಲಿ लगनನಲ್ಲಿ मगनागी. फिर यह छोटी छोटी बातें जिसमें अपना समय और जमा की हुई शक्तियाँ गंवाते हो वह बच जाएगी और जमा होती जाएगी. ಸಣ್ಣ ಸಣ್ಣ ಮಾತುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. ಅವು ಬರ್ತವೆ, ಹಿಂಗೆ ಬರ್ತವೆ, ಹಿಂಗೆ ಹೋಗ್ತವೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಏನು ಮಾಡಬೇಕಾಗಿದೆ? ಶಕ್ತಿಯನ್ನು ಜಮಾ ಮಾಡ್ಕೊಳ್ಳೋ ಕೆಲಸ ಮಾಡಬೇಕು. जब 1 सेकंड में अपनी पावरफुल वृत्ति से बेहद के आत्माओं की सर्विस कर सकते हो तो अपने हद की छोटी छोटी बातों में समय क्यों गंवाते हो? ಯಾವಾಗ 1 ಸೆಕೆಂಡ್ನಲ್ಲಿ ತಮ್ಮ ಪವರ್ಫುಲ್ ವೃತ್ತಿಯಿಂದ ಬೇಹದ್ದಿನ ಆತ್ಮಗಳ ಸೇವೆ ಮಾಡ್ತೀರೋ ಆ ಹದದ ಸಣ್ಣ ಸಣ್ಣ ಮಾತುಗಳು ಸಮಯ ಯಾಕೆ ಕಳಿತೀರಾ? ಆಯಿತು, ಈಗ ಆತ್ಮ ಹಂಗೈತಪ್ಪ, ಹೌದು ಅದು ಹಂಗೈತಿ, ಮುಂದೇನು ನಮ್ಮ ಡ್ಯೂಟಿ ಏನು? ಆತ್ಮನ ಬಗ್ಗೆನೇ ಮಾತಾಡ್ಕೊತ ಕೊಡೋದು ಅಥವಾ ಆತ್ಮಕ್ಕೆ ಏನು ಮಾಡಬೇಕು? ಸಹಯೋಗ ಕೊಡ್ಬೇಕಂತ. ಹೌದು, ಭಲೆ ವೀಕ್ ಅದು ಹಾಗೆ ಮಾಡ್ತೈತಿ ಅಂದರೆ ಏನರ್ಥ? ಶಕ್ತಿ ಕಡಿಮೆ ಅದ ಅಂತ. ಬಾಬಾ ಹೇಳ್ತಾರೆ, ಬೇಹದ್ ಮೇ ರಹೋ ತೋ ಹದ್ ಕಿ ಬಾತೆ ಸ್ವತಃ ಹಿ ಖತಮ್ ಹೋ ಜಾಯೇಗಿ. ಬೇಹದ್ದಿನಲ್ಲಿ ಇದ್ದರೆ, ಬೇಹದ್ದಿನಲ್ಲಿರೋದು ಅಂದರೆ ಏನು ಹೇಳಿದ್ರಲ್ಲ, ಸ್ವಸ್ಥಿತಿ, ಸ್ವಧರ್ಮ, ಸ್ವದೇಶ, ಇದರೊಳಗಿದ್ವಿ ಅಂತಂದರೆ ಇವೆಲ್ಲ ನಮಗೆ ಕಾಣಿಸೋದೇ ಇಲ್ಲ ಅಂತಾರೆ ಬಾಬಾ. आप लोग हद की बातों में समय व्यर्थ कर और फिर बेहद में टिकने चाहते हो, लेकिन अब वह समय गया. अभी तो बेहद की सर्विस में सदा तत्पर रहो तो हद की बातें आपे ही छूट जाएंगे. ಹದದ ಮಾತುಗಳನ್ನು ತೆಗೆದು ಆಮೇಲೆ ಬೇಹದ್ದಿನಲ್ಲಿ ಇರಬೇಕು ಅನ್ನೋ ಸಮಯ ಹೋಯ್ತು. ಈಗ ಬೇಹದ್ದಿನಲ್ಲಿ ಇರ್ತಾ ಹೋದಂಗೆ ಹದದ ತಂತಾನೆ ಅದೇನಾಗ್ತದೆ? ಹೋಗ್ಬಿಡ್ತದೆ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ್ರಿ ಅಂತಾರೆ ಬಾಬಾ. जैसे अन्य आत्माओं को कहते हो कि अब भक्ति में समय बर्बाद करना गोया गुड्डियों के खेल में समय बर्बाद करना है. ಇನ್ನು ಭಕ್ತಿ ವೃತ ಅದು ಇದು ಮಾಡ್ಕೋತ ಕೂತ್ರಿ ಅಂತಂದರೆ ಅವೆಲ್ಲ ಏನಾಗಿದ್ದೇವೆ? ಗೊಂಬೆ ಆಟ. ಅದರಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ. ಕ್ಯೋಂಕಿ अब ಭಕ್ತಿ ಕಾಲ ಸಮಾಪ್ತ ಹೋ ರಹಾ ಹೈ. ಭಕ್ತಿ ಇನ್ನೇನಾಗ್ತದೆ? ಕಂಪ್ಲೀಟ್ ಎಂಡ್ ಆಗ್ತಾ ಹೋಗ್ತದೆ. ಎಲ್ಲ ಕಡೆ ಆ ಕಡೆ ಈ ಕಡೆ ತೂಕ ಸಿಗಾಕತ್ತದಲ್ಲ. ಈಗ ಸನ್ಯಾಸಿಗಳೇ ತಪ್ಪು ಮಾಡ್ಲಿಕ್ಕತ್ತಾರ. ಅವ್ರ ಗುರುಗಳ್ದು ಏನು ನೋಡಿ ನಡ್ಕೋತಿರ್ತಾರೆ. ಅಲ್ಲಿ ಆಟೋಮೆಟಿಕ್ಕಾಗಿ ಏನಾಗ್ತದೆ? ಭಕ್ತಿ ಬಂದಾಗ್ಬಿಡ್ತದೆ. यह भी तो गुड्डियों का ही खेल है ना, जिससे कोई प्राप्ति नहीं, वेस्ट ऑफ टाइम और वेस्ट ऑफ एनर्जी है. तो बाप भी कहते हैं अभी इस गुड्डियों के खेल का समय समाप्त हो रहा है. जैसे आजकल के समय कोई नया फैशन निकले और फैशन के समय कोई पुराना फैशन ही करता चले तो उसको क्या कहेंगे? ಫ್ಯಾಷನ್ ಮಾಡ್ತಾರಲ್ಲ, ಹೊಸ ಹೊಸ ಫ್ಯಾಷನ್ಗಳು ಶುರು ಆಗಿರ್ತಾವೆ. ಏನಿಲ್ಲ ರೀ ನಾವು ಹಿಂದಿನೂ ಹಾಕೋತೀವಿ ಅಂದ್ರೆ ಏನಂತಾರೆ ನಮಗೆ? तो इन छोटी छोटी बातों में समय गंवाना यह पहले का पुराना फैशन है, अभी वह नहीं करना. जैसे आप लोग भी कोई को कहते हो ना कि अभी के समय प्रमाण हैंडलिंग दो, पुरानी हैंडलिंग नहीं दो, फलाने की पुरानी हैंडलिंग है, उनकी नई हैंडलिंग है, ऐसे कहते हो ना. तो अपने आप को हैंडलिंग देना, यह भी पुरानी हैंडलिंग नहीं होनी चाहिए. जैसे दूसरों को पुरानी हैंडलिंग देना जंचता नहीं है तो अपने को फिर अब तक पुरानी हैंडलिंग से क्यों चलाते हो? ಏನೇನೋ ಸಾಮಾನು ತೊಗೊಳಿಕ್ಕೆ ಹೋದಾಗ ಏನು ಮಾಡ್ತೀವಿ ನಾವು? ಅವು ಹಳೇದವ್ರಿಗೆ ಬಿಡ್ರಿ. ಈಗ ಬರೀ ಒಂದು ಸೀರೆ ತೊಗೊಳಿಕ್ಕೆ ಹೋದ್ರೆ ಏನು ಮಾಡ್ತೀವಿ? ಹಳೇ ಡಿಸೈನ್ ಅದ ರೀ, ಹೊಸ ಡಿಸೈನ್ ಕೊಡು ಅಂತೀವಲ್ಲ. ಹಂಗೆ ನೀವು ಈಗ ಹಳೆ ಡಿಸೈನ್ ಯಾವುದೋ ಭಕ್ತಿ, ಹೊಸದೇನೋ ಜ್ಞಾನ. ಅದಕ್ಕೆ ಹೇಳ್ತಾರೆ ಬಾಬಾ ಅದನ್ನು ಬಿಟ್ಟು ಇದನ್ನು ಮಾಡಬೇಕು.
तो प्लानिंग पार्टी को नया प्लान दे रहे हैं. बाबा ಹೇಳ್ತಾರೆ अभी परिवर्तन दिवस मनाओ. प्लानिंग बुद्धि वाली पार्टी आई है ना, तो प्लानिंग पार्टी को नया प्लान दे रहे हैं. जैसे वह गवर्नमेंट भी कभी कौन सा विशेष दिन मनाती है ना. ಬಾಬಾ ಹೇಳ್ತಾರೆ ಈಗ ಪರಿವರ್ತನಾ ದಿವಸ ಆಚರಣೆ ಮಾಡಬೇಕು, ಅದಕ್ಕೆ ಪ್ಲ್ಯಾನ್ ಮಾಡಬೇಕು. ಪ್ಲ್ಯಾನ್ ಮಾಡೋರೆಲ್ಲ ಇದ್ದೀರಲ್ಲ ಅಂತ ಕೇಳ್ತಾರೆ ಬಾಬಾ. ಗೌರ್ಮೆಂಟ್ನು ಕೂಡ ಏನು ಮಾಡ್ತದೆ, ಹೊಸ ಹೊಸ ಯೋಜನೆಗಳನ್ನು ಮಾಡ್ತಾ ಇರ್ತದೆ. ಅದನ್ನು ಪಬ್ಲಿಸಿಟಿ ಮಾಡಂತ ಹೇಳ್ತಾರೆ, ಅದ್ರದ್ದು ಫಂಕ್ಷನ್ ಮಾಡಂತ ಹೇಳ್ತಾರೆ. जैसे वह गवर्नमेंट भी गवर्नमेंटनु ಕೂಡ ಹಾಗೆ ಮಾಡ್ತದೆ. तो आप यहाँ आए हो तो अपने आप को पुरानी रीति रस्म के चलते हुए पुरुषार्थ का परिवर्तन दिवस मनाओ. ಅದಕ್ಕೆ ಬಾಬಾ ಹೇಳ್ತಾರೆ ನೀವು ಬಂದಿದ್ದೀರಾ, ನೀವೂ ಕೂಡ ಏನು ಮಾಡಬೇಕು, ಹಳೆಯ ಪದ್ಧತಿಗಳನ್ನು ಬಿಡಬೇಕಾಗ್ತದೆ, ಪುರುಷಾರ್ಥ ಮಾಡಬೇಕು, ಪರಿವರ್ತನ ದಿವಸ ಆಚರಣೆ ಮಾಡಿ. ಲೇಕಿನ್ ಹದ್ಕ ನಹಿ, ಹದದು ಮಾಡೋದಲ್ಲ, ಬೇಹದ್ದಿಂದ ಮಾಡಬೇಕು. मधुबन यज्ञ भूमि में आए हो, यज्ञ में अग्नि होती है. अग्नि में कोई भी चीज़ पड़ने से बहुत जल्दी मोल्ड हो जाती है. ಮಧುಬನ ಅಂದ್ರೇನು? ಅಗ್ನಿ. ಅಗ್ನಿನಲ್ಲಿ ಯಾವುದೇ ವಸ್ತು ಹಾಕಿದ ಕೂಡಲೇ ಏನಾಗ್ತದೆ, ತನ್ನ ರೂಪ ಬದಲಿ ಮಾಡ್ತದೆ ಅಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಜೈಸಾ ಸ್ವರೂಪ್ ಬನಾನಾ ಚಾಹೋ ವೈಸಾ ಬನಾ ಸಕ್ತೆ ಹೋ. ಈ ಗೋಲ್ಡ್ ಇದು ಹಿಂಗದೆ, ಇದನ್ನೇ ಒಯ್ದು ಬೆಂಕಿ ಒಳಗೆ ಹಾಕಿದ ಕೂಡಲೇ ಏನಾಗ್ತದೆ, ಬಗ್ಗ ರಸ ಆಗುತ್ತೆ. ರಸ ಮಾಡಿದ ಕೂಡಲೇ ಅದನ್ನು ಏನು ಮಾಡ್ಬೋದು, ನಾವು ಯಾವ ಥರ ಬೇಕಾದಂಗೆ ಆಕಾರ ಕೊಡ್ಬೋದು. ಅದನ್ನು ಹೇಳ್ತಾರೆ ಬಾಬಾ. ನೀವು ಯಾವ ಯಜ್ಞದಲ್ಲಿ ಹಾಕಬೇಕು ನಮ್ಮ ಬುದ್ಧಿ? ಯೋಗಾಗ್ನಿನಲ್ಲಿ ಹಾಕಬೇಕು. ಎಷ್ಟು ಯೋಗಾಗ್ನಿನಲ್ಲಿ ಹಾಕ್ತೀವೋ ಅಷ್ಟು ನಮ್ಮ ಬುದ್ಧಿಯನ್ನು ನಾವು ಏನು ಮಾಡ್ಬೋದು, ಹೆಂಗೆ ಬೇಕು ಹಂಗೆ ಪರಿವರ್ತನೆ ಮಾಡ್ಕೋಬಹುದು ಅಂತ ಹೇಳ್ತಾರೆ ಬಾಬಾ. ಆಯೆ ಹೋ ತೋ ಅಪನೆ ಆಪ್ ಕೋ ಜೈಸೆ ಬನಾನೆ ಚಾಹೋ. ನಿಮ್ಗೆ ಹೆಂಗೆ ಆಗ್ಬೇಕು ಅನಿಸಿದೆಯೋ ಬನಾ ಸಕ್ತೆ ಹೋ, ಆಗ್ಬೋದು. ಸಹಜ್ ಹೀ ಬನಾ ಸಕ್ತೆ ಹೋ, ಭಾಳ ಸರಳವಾಗಿ ಮಾಡ್ಕೋತೀರಾ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.